ಇಳಕಲ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಹುನಗುಂದ ಹಾಗೂ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಿಗಳಾದ ಡಾ. ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ ಅವರು ಪಾಲ್ಗೊಂಡು ಸಿಂಗ್ ಅವರ ಜೀವನ ಸಾಧನೆಗಳನ್ನು ಸ್ಮರಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ತಟಗಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಆಮದಿಹಾಳ, ಅರುಣ ಬಿಜ್ಜಳ, ಹುನಗುಂದ ಬ್ಲಾಕ್ ಹಿಂದುಳಿದ ವಿಭಾಗದ ಅಧ್ಯಕ್ಷರಾದ ವಿಜಯ ಮಹಾಂತೇಶ ಗೆದ್ದನಕೇರಿ, ಮುಖಂಡರಾದ ಭಾಷಾ ಸಾಬ ಸಿಂಗನಗುತ್ತಿ, ಅಹ್ಮದ್ ಸಾಬ್ ಬಾಗವಾನ, ಶಿವಾನಂದ ಮುಚಕಂಡಿ ಸೇರಿದಂತೆ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ಕಚ್ಚರಿ ಮನಸ್ಸು ಜವಾಬ್ದಾರಿ ಇನ್ನು ಮ್ಯಾಗ ಭಾಳ ಜವಾಬ್ದಾರಿ ಈಗ ನೋಡ್ರಿ ಮಾಜಿ ಪ್ರಧಾನಿಗಳಾದ ಅಪಾರವಾದ ನೀಡಿರುತ್ತಾರೆ. ಈಗಿನ ಏನು ಆಧಾರ್ ಕಾರ್ಡ್ ಇದೆಯಲ್ಲ, ಆ ಆಧಾರ್ ಕಾರ್ಡ್ ಜನಕನ್ನು ಕೂಡ ಮನಮೋಹನ್ ಸಿಂಗ್ ಅವರು ಅವಾಗಿನ ಕಾಲದಲ್ಲಿ ಇನ್ಫೋಸಿಸ್ ಸಂಸ್ಥಾಪಕರಾದಂಥ ನಂದನ್ ನೀಲಕೇಣಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅವಾಗ ತಮ್ಮ UPA ಫಸ್ಟ್ ಅವಧಿಯಲ್ಲೇ ಆಧಾರ್ ಕಾರ್ಡಿನ ಒಂದು ಪ್ರೊಜೆಕ್ಟನ್ನು ಅವರು ಹಾಕಿಕೊಟ್ಟಿದ್ದಿದೆ. ಅದರ ಜೊತೆಗೆ ಭಾರತ ಇವತ್ತು ಅಣುಶಕ್ತಿಯಲ್ಲಿ ಮುಂದೆ ಬರಬೇಕಪ್ಪ ಅಂತಂತಂದ್ರೆ ಅವಾಗ ಅಂತಾರಾಷ್ಟ್ರೀಯ ಅಣುಶಕ್ತಿಯ ಒಂದು ಇದನ್ನೇ ಬದಲಾಯಿಸಿ ಅಮೆರಿಕದೊಂದಿಗೆ ನಮ್ಮ ಭಾರತದ ಅಣುಶಕ್ತಿ ರಿಯಾಕ್ಟರ್ಗಳಿಗೆ ಯುರೇನಿಯಂ ಪೂರೈಸುವ ಒಂದು ಒಪ್ಪಂದವನ್ನು ಇಡೀ ವಿಶ್ವ ಅವಾಗ ನೀವು ಎಲ್ಲರಿಗೂ ವೋಟಿಂಗ್ ಆಗಿತ್ತು ಪಾರ್ಲಿಮೆಂಟ್ ಸರ್ಕಾರಿ ಅಂಥವನ್ನು ಎದುರಿಸಿ ಸಹಿತ ನ್ಯೂಕ್ಲಿಯರ್ ಪಾಲಿಸಿನೇ ಚೇಂಜ್ ಮಾಡಿ ಭಾರತಕ್ಕೆ ಅಣುಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ತಂದು ನಿಲ್ಲಿಸಿದ ಯಾವ್ದಾರ ವ್ಯಕ್ತಿಗಳು ಅದಾರಪ್ಪ ಅಂತಂದ್ರೆ ಅದು ಮನಮೋಹನ್ ಸಿಂಗ್ ಅವರು. ಜೊತೆಗೆ ಅವರು ತನ್ನಂಥ 4 ಕ್ರಾಂತಿಕಾರಿ ಯೋಜನೆಗಳು, ಒಂದು ಯೋಜನೆ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅದು ಮನ್ರೇಗಾ, ಇವತ್ತು ಗ್ರಾಮೀಣ ಭಾಗದ ಜನರ ಉದ್ಯೋಗದ ಜೀವನಾಡಿ ಅದು. ಜೊತೆಗೆ ಆಹಾರ ಭದ್ರತೆ ಕಾಯ್ದೆ ಮತ್ತು ಶಿಕ್ಷಣ, ಎಲ್ಲರಿಗೂ RT ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಕಾಯ್ದೆ ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಕ್ರಾಂತಿಕಾರಿ ಯೋಜನೆಗಳನ್ನು ತನ್ನಂಥ ಶ್ರೀಮತಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಭಾರತದ ಪ್ರಧಾನಿಯಾಗಿ ಅವರ ಸೇವೆಗಳು, ಅನನ್ಯ ಸೇವೆಗಳು, ಅವ್ರ ಬೆಳಗ್ಗೆ ಮಾತಾಡ್ಕೊಂತ ಹೋದರೆ ಸಮಯ ಸಾಕಾಗಿಲ್ಲ. ಅವರ ಎಲ್ಲ ಸೇವೆಗಳನ್ನು ಕೇವಲ ಕೆಲವೇ ಅಕ್ಷರಗಳನ್ನು ನಾವು ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ಪಕ್ಷದ ಹಿರಿಯ ನಾಯಕರು 10 ವರ್ಷಗಳ ಕಾಲ ಸಮರ್ಥವಾಗಿ ದೇಶವನ್ನು ನಡೆಸಿದಂಥ ಮಹಾನ್ ಪ್ರಧಾನಿಯನ್ನು ನಾವಿವತ್ತು ಕಳೆದುಕೊಂಡಿದ್ದೇವೆ. ಇವತ್ತಿನ ದಿವಸ ಒಂದು ಇಳಕಲ್ ಮತ್ತು ಹುನಗುಂದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಶಾಸಕರ ಪರವಾಗಿ ಅವರು ಬೆಳಗಾಂನಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ಶ್ರೀ ವೀಣಾ ಕಾಶಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಡಾಕ್ಟರ್ ಮನಮೋಹನ್ ಸಿಂಗ್ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ನಮ್ಮೆಲ್ಲರಿಗೂ ಅತೀವ ದುಃಖವನ್ನು ತಂದಿದೆ ಅಂತ ಹೇಳಿ ಬಯಸ್ತೀವಿ. ಯಾಕಂತಂದ್ರೆ ಅವರು ಪ್ರಧಾನಿಗಳಾಗಿ, ಒಬ್ಬ ಪ್ರಧಾನಿ ಅನ್ನೋದಕ್ಕಿಂತ ಆರ್ಥಿಕ ತಜ್ಞರಾಗಿ ಎಲ್ಲ ದೇಶಗಳು, ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಅಮೆರಿಕ ದೇಶ ಕೂಡ ಆರ್ಥಿಕ ಒಂದು ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಒಬಾಮಾ ಅವ್ರಿಗೂ ಸಲಹೆ ನೀಡಿದಂಥ ಮಹಾನ್ ವ್ಯಕ್ತಿ. ಇವತ್ತು ಇಡೀ ಎಲ್ಲ ದೇಶಗಳಿಗೂ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಯಾರಂತಂದ್ರೆ ಅದು ಮನಮೋಹನ್ ಸಿಂಗ್ ಅವರು ಅಂತೇಳಿ ಇವತ್ತು ನಾವೆಲ್ಲ ಸ್ಮರಿಸಬೇಕಾಗುತ್ತೆ ಬಂಧುಗಳೇ.
ಅದ್ರ ಜೊತೆಗೆ ಇವತ್ತು ನಮ್ಮ ಭಾರತದ GDP-ಯನ್ನ 10%ಇಂದ 12%ವರೆಗೂ ಏರಿಸಿದಂತ ಮಹಾನ್ ನಾಯಕ ಅವರು. ಇವತ್ತು ಅವರು ಪ್ರಧಾನಿಗಳಾಗಿದ್ದಾಗ ಯಾವತ್ತೂ ಕೂಡ ಆರ್ಥಿಕವಾಗಿ ನಮ್ಮ ಭಾರತಕ್ಕೆ ಸಂಕಷ್ಟ ಬಂದಿದ್ದನ್ನ ನಾವು ನೋಡಲೇ ಇಲ್ಲ. 2008ರಲ್ಲಿ ಏನು ಅಮೆರಿಕಕ್ಕೆ ಆರ್ಥಿಕ ಸಂಕಷ್ಟ ಬಂದಾಗ ಕೂಡ ನಮ್ಮ ಭಾರತ ಆ ಸಂಕಷ್ಟವನ್ನು ಎದುರಿಸಲಿದ್ದಂಗೆ ನೋಡಿದಂತ ಪ್ರಧಾನಿಗಳಾಗಿದ್ರೆ ಅದು ನಮ್ಮ ಮನಮೋಹನ್ ಸಿಂಗ್ ಅವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದ್ರ ಜೊತೆಗೇನೆ ಇವತ್ತು ಆಕ್ಸ್ಫರ್ಡ್ ಅಂತ ಯೂನಿವರ್ಸಿಟಿಯಲ್ಲಿ ಓದಿ ಅಲ್ಲಿ ಒಂದು ಕೆಲಸವನ್ನು ಇದ್ರೂ ಕೂಡ ಬಿಟ್ಟು ನನ್ನ ಭಾರತದ ಸೇವೆಯನ್ನ ಮಾಡಬೇಕು, ನನ್ನ ಭಾರತ ದೇಶದಲ್ಲಿ ನಾನು ಇರ್ಬೇಕು ಅಂತೇಳಿ ಅಲ್ಲಿಂದ ಬಂದು ಭಾರತದಲ್ಲಿ ನಿಲ್ಲಿಸಿ 60 ವರ್ಷ RBI ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಕೊನೆಗೆ ಇವರ ಸೇವೆಯನ್ನ ಗುರುತಿಸಿ ನಮ್ಮೆಲ್ಲರ ನಾಯಕಿ, ಧೀಮಂತ ನಾಯಕಿಯಾದಂತ ಸೋನಿಯಾ ಗಾಂಧಿ ಅವರು ಇವತ್ತು ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ರು. ಅವರು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದು ನಮ್ಮೆಲ್ಲರ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟಂತಾಯ್ತು. ಹಲವಾರು ಯೋಜನೆಗಳನ್ನ ನಾವೇನಾದ್ರೂ ವಸ್ತುಗಳನ್ನ ನಾವು ಭಾರತದಲ್ಲಿ ಕಾಣಬೇಕು ಅಂತಂದ್ರೆ ಹಲವಾರು ವರ್ಷಗಳ ಮೊದಲೇ ಅದನ್ನ ಬುಕ್ ಮಾಡಬೇಕಾಗಿತ್ತು. ಬೇರೆ ವಸ್ತುಗಳು, ಬೇರೆ ಒಂದು ವಿದೇಶದ ವಸ್ತುಗಳನ್ನ ಕಾಣೋದು ಅಪರೂಪ ಆಗಿತ್ತು. ಅಂಥದ್ರಲ್ಲಿ ಇವತ್ತು ಎಲ್ಲಾ ವಸ್ತುಗಳನ್ನು ನಮಗೆ ಸಿಗೋ ಹಾಗೆ ಮಾಡಿ, ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯ ಇವತ್ತು ಎಲ್ಲರೂ ಮನೆಯಲ್ಲೂ ದುಡ್ಕೊಂಡು ತಿಂತಾ ಇದ್ದಾರೆ. ಇವತ್ತು ಏನಾದ್ರೂ ಎರಡಕ್ಕಿಂತ ಕಾಣ್ತಾ ಇದೀವಿ ಅಂದ್ರೆ ಅದು ನರೇಗಾ ಯೋಜನೆಯಿಂದ, ನರೇಗಾ ಯೋಜನೆಯಿಂದ ಸಾಕಷ್ಟು ಅನುಕೂಲವನ್ನ ಬಡ ಜನತೆಗೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಇವತ್ತು ಮಹಿಳೆಯರ ಆರ್ಥಿಕವಾಗಿ ಸಬಲೀಕರಣಗೊಳ್ಳೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯುವಕರು ಅವರ ಅವಧಿಯಲ್ಲಿ ಎಲ್ಲೂ ಕೂಡ ನಿರುದ್ಯೋಗ ಪರಿಸ್ಥಿತಿಯನ್ನ ನಾವು ಎದುರಿಸಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಬರೇ ಪ್ರಚಾರಕ್ಕೆ ಸೀಮಿತ ಆಗಿದೆ. ಇವತ್ತಿನ ಪರಿಸ್ಥಿತಿ ಭಾರತದ GDP ಯಾವ ಲೆವೆಲ್ ಅಲ್ಲಿ ಇದೆ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇವತ್ತು ಮಾನ್ಯ ಒಬಾಮಾ ಅವರಿಗೆ ಮಾತಾಡೋದಕ್ಕೆ ಕೊಟ್ರೆ ಇವಾಗಿನ ಪ್ರಧಾನಮಂತ್ರಿ ಬದಲಿ ಅವರು ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದ್ರು. ಇವತ್ತು ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನ ಕೈ ಹಿಡಿದಂತ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ಅಂತೇಳಿ 1 ತಾಸಿಗೂ ಹೆಚ್ಚು ಅವರನ್ನ ಸ್ಮರಿಸಿದ್ರು. ಇದರಲ್ಲಿ ನಮಗೆ ಹೆಮ್ಮೆ ಪಡಬೇಕು. ನಾವೆಲ್ಲರೂ ಭಾರತೀಯರು ಇಂಥ ಒಬ್ಬ ಧೀಮಂತ ನಾಯಕ ನಮ್ಮೆಲ್ಲರ ನಡುವೆ ಅವರ ಬಡತನದಿಂದ ಬಂದರೂ ಕೂಡ ಇವತ್ತು ಬೀದಿ ದ್ವೀಪಗಳು ಲಾಟಿನಲ್ಲಿ ಓದಿದ್ರು ಕೂಡ ಅಂತ ಉನ್ನತ ಸ್ಥಾನದಲ್ಲಿ ಅವರ ಬಾಲ್ಯದಲ್ಲಿ ತಾಯಿಯನ್ನು ಕಳ್ಕೊಂಡು ಬಹಳ ಉನ್ನತ ಶಿಕ್ಷಣವನ್ನ ಪಡೆದು ಇವತ್ತು ಭಾರತ ದೇಶಕ್ಕೆ ಅವ್ರ ಮಾತು ಕಡಿಮೆ. ಅವ್ರು ಯಾವಾಗಲೂ ಹೇಳ್ತಿದ್ರಂತೆ, ನಾನು ಅವರ ಮಾತನ್ನ ನೋಡಿದಾಗ ನಮ್ಮ ಸಾಧನೆಗಳು ಮಾತಾಡ್ಬೇಕು ಹೊರತು ಮಾತುಗಳೇ ಸಾಧನೆ ಆಗ್ಬಾರ್ದು ಅಂತೇಳಿ ಅವರ ಒಂದು ವಾಕ್ಯವನ್ನ ಸ್ಮರಿಸ್ತಿದ್ರು. ಮೌನಿ ಯೋಗಿ ಅಂತ ಹೇಳಿ ಕರಿತಿದ್ರು ಅವರಿಗೆ. ಮನಮೋಹನ್ ಸಿಂಗ್ ಮೌನಿ ಸಿಂಗ್ ಅಂತೇಳಿ ಕರೆದಂತ ಆಡಿಸಿದಂತ ಒಂದು ಇತಿಹಾಸದ ವ್ಯಕ್ತಿನೇ ಬಹಳ ಚೆನ್ನಾಗಿದ್ದಾರೆ. ಅವ್ರು ಯಾವತ್ತೂ ಕೂಡ ಮೌನವಾಗಿದ್ರು ಕೂಡ ಅವರ ಕೀರ್ತಿ ಅಪಾರವಾದದ್ದು, ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಈ ಒಂದೆಲ್ಲ ಕೊಡುಗೆಗಳನ್ನ ಅವ್ರನ್ನ ನೀಡಿದಂತ ಸೇವೆಯನ್ನ ಇವತ್ತು ನಾವೆಲ್ಲರೂ ಸ್ಮರಿಸಬೇಕು. ಇಂಥ ಅಪರೂಪದ ರತ್ನವನ್ನ ನಾವಿವತ್ತು ಕಳ್ಕೊಂಡಿದೀವಿ ಅಂತೇಳಿ ಬಹಳ ದುಃಖ ಅನಿಸ್ತಾ ಇದೆ. ಯಾಕಂದ್ರೆ ಆರ್ಥಿಕಕ್ಕೆ ಸಲಹೆ ನೀಡಿದಂತ ಎಲ್ಲರಿಗೂ ಕೂಡ ಇನ್ನೂ ಕೂಡ ಅವರ ಒಂದು 92 ವರ್ಷ ಆದ್ರೂ ಕೂಡ ಆರ್ಥಿಕವಾಗಿ ಸಲಹೆ ನೀಡುತ್ತಿದ್ದಂತ ವ್ಯಕ್ತಿ ಇವತ್ತು. ಅಂತ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲರೂ ಕಳ್ಕೊಂಡು ಇವತ್ತು ನಮ್ಮ ಭಾರತ ಬಡವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಂತ ಆರ್ಥಿಕ ತಜ್ಞರನ್ನ ಕಳ್ಕೊಂಡಿರ್ತ ನಾವು ನಮ್ಮೆಲ್ಲರಿಗೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಜನರಿಗೂ ಭಾರತದ ದೇಶದಲ್ಲಿರುವಂತ ಎಲ್ಲಾ ಪ್ರಜೆಗೂ ಕೂಡ ಇವತ್ತು ಅವರನ್ನ ಸ್ಮರಿಸ್ತಾ ಇದ್ದಾರೆ. ಅಂತ ವ್ಯಕ್ತಿ ಮುಂದೊಂದು ದಿನ ಮತ್ತೆ ಮಹಾನಾಯಕ ಆಗಿ ಹುಟ್ಟಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ದೇಶ ಸೇವೆ ಮಾಡುವಂತ ಅವಕಾಶ ಭಗವಂತ ಕಲ್ಪಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿ ನೀಡಲಿ ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.